ನೀವು ಶೇರ್ ಮಾಡಿ. 7 ಜನ ಬೇಕಾದ್ರೆ ಕೂತ್ಕೊಳ್ಳಿ. ಲಾಸ್ಟ್ ಬೆಂಚ್ ಬಾಯ್ಸ್ ಬ್ಯಾಕ್ ಬೆಂಚರ್ಸ್ ನಮಗೆ ಇದೆ. ಸೂರಮನೆ ಅಬ್ಬಿಗುಡುಗೆ ಫಾಲ್ಸ್. ಇವಾಗ ಇಲ್ಲಿಂದ ಹೊರಟಿದ್ದೀವಿ. ನೆಕ್ಸ್ಟ್ ನಮ್ಮ ಡೆಸ್ಟಿನೇಷನ್ ಬಂದು ಸೂರಮನೆ ಅಬ್ಬಗುಡುಗೆ ಫಾಲ್ಸ್ ಅಂತ. ಸೊ ನೋಡ್ಕೊಳ್ಳಿ ಇವು ಹೆಂಗಿದೆ. ಸೂರಮನೆ ಅಬ್ಬಗುಡುಗೆ ಫಾಲ್ಸ್ಗೆ ಡೈರೆಕ್ಟ್ ಲೊಕೇಶನ್ ಸಿಗಲ್ಲ, ಅದಕ್ಕೆ ಬರಲಿ ಹೋಮ್ ಸ್ಟೇ ಅಂತ ಒಂದು ಲೊಕೇಶನ್ಗೆ ಹಾಕೊಂಡಿದ್ದೀವಿ. ಸೂರಮನೆ ಅಬ್ಬಿ ಫಾಲ್ಸ್ಗೆ ಹೋಗಬೇಕು ಅಂದರೆ ಇಲ್ಲಿ ಪ್ರೈವೇಟ್ ವೆಹಿಕಲ್ಸ್ನ ಬಿಡಲ್ಲ ಅಂತಾರೆ. ಯಾಕಂದರೆ ಮುಂದೆ ರಸ್ತೆ ಮತ್ತು ಸೇತುವೆ ಕಾಮಗಾರಿ ನಡೀತಾ ಇದೆಯಂತೆ. ಹಾಗಾಗಿ ಪ್ರೈವೇಟ್ ವೆಹಿಕಲ್ಸ್ ಎಲ್ಲ ನೀವು ಪಾರ್ಕ್ ಮಾಡಿ. ಯು ಕ್ಯಾನ್ ಗೋ ಬೈ ವಾಕ್ ಆರ್ ಯು ಕ್ಯಾನ್ ಗೋ ಬೈ ಜೀಪ್. ಎಷ್ಟು ಕಿಲೋಮೀಟರ್ ಇದೆ ಇಲ್ಲಿಂದ? 2.25 ಕಿಲೋಮೀಟರ್ ಇದೆ ಸರ್. ಓಕೆ, ನಡ್ಕೊಂಡು ಹೋಗ್ಬೋದಾ? ವಾಕ್ ಮಾಡ್ಬೋದು. ವಾಕ್ ಮಾಡೋದು. ಜೀಪರ್ ಎಷ್ಟು ತಗೋತಾರೆ? ಕೇಳ್ಕೊಳ್ಳಿ ಸರ್, ಅದು ನಮಗೆ ಗೊತ್ತಿಲ್ಲ. ನಿಮ್ಮದು ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಓಕೆ, ನಾವು ಒಬ್ಬರಿಗೆ ಎಷ್ಟು? ಒಬ್ಬರಿಗೆ ಅಂತಲ್ಲ, ಒಂದು ಜೀಪು 650. 650. ಎಷ್ಟು ಜನ ಹಾಕ್ತೀರಾ? ನಾವು ನೀವು ಎಷ್ಟು ಜನ ಇಲ್ಲ? ನಾವು ಇಬ್ಬರೇ ಇರೋದು. ಅಲ್ಲಿಬ್ಬರು ಬಂದರೆ ಅವ್ರ ಜೊತೆ ಶೇರ್ ಮಾಡ್ಕೊತಿರ್ಬೇಕಾದ್ರೆ ನೀವೇ ಒಂದು ಕೆಲಸ ಮಾಡಿ, ನೀವು ಶೇರ್ ಮಾಡಿ. 7 ಜನ ಬೇಕಾದ್ರೆ ಕೂತ್ಕೊಳ್ಳಿ. ಓಕೆ, ಇನ್ನಿಬ್ಬರು ಬಂದರು. ಟೋಟಲ್ 6 ಜನ ಆಗ್ತಾರೆ. ಈಗ ಸೀಟ್ ಲೆಕ್ಕಲ್ವಂತೆ. ಒಂದು ಸಲ ಜೀಪ್ ಬಾಡಿಗೆ ತೊಗೊಂಡ್ರೆ 650 ರೂಪಾಯಿ ಕೊಡಬೇಕಂತೆ. 600 ರೂಪಾಯಿ ಇವ್ರಿಗೆ, 50 ರೂಪಾಯಿ ಎಂಟ್ರಿ ಫೀಸ್ ಅಂತ. ಸೊ ನೋಡೋಣ, ಇಲ್ಲಿ ನಮ್ಮ ಬಾಯ್ಸ್ ಇದ್ದಾರೆ, ಬೈಕರ್ಸ್ ಅವ್ರ ಜೊತೆ ಶೇರ್ ಮಾಡ್ಕೊಳ್ಳೋಣ. ಸೊ ಇವಾಗೇನಪ್ಪ ಸೀನ್ ಅಂದರೆ, ಹೋಗ್ತಾ ಇಲ್ಲಿ ಜೀಪಲ್ಲಿ ಹೋಗ್ಬಿಡ್ತೀವಿ, ಬಟ್ ಬರ್ತಾ ನಡ್ಕೊಂಬರೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಯಾಕಂದ್ರೆ ನಮ್ಮ ಜೊತೆ ಜೀಪಲ್ಲಿ ಬರೋಂಥ ಬೈಕರ್ಸು ಅವ್ರು ಸುಮ್ಮನೆ ನೋಡಿಕೊಂಡು ಬಂದುಬಿಡ್ತಾರಂತೆ. ಸೊ ಅವ್ರು ನೀರುಗಿಳಿಯೋದಿಲ್ಲ. ಈಗ ನಮ್ಮ ಜೀಪ್ ರೈಡ್ ಸ್ಟಾರ್ಟ್ ಆಗಿದೆ. ನಮ್ಮ ಬೈಕರ್ ಬಾಯ್ಸ್ ಜೊತೆ ಬಂದಿದ್ದೀವಿ. ನಿಮ್ಗೆ ಯಾವುದಪ್ಪ ಕ್ಲಬ್ಬು? ಲಾಸ್ಟ್ ಬೆಂಚ್ ಬಾಯ್ಸ್ ಬ್ಯಾಕ್ ಬೆಂಚರ್ಸ್ ನಮಗೆ ಸುಪ್ಪಿ. ನಮ್ಮ ಬ್ಯಾಚ್ ನಮ್ಮಲ್ಲಿ ಬ್ಯಾಕ್ ಬೆಂಚರ್ಸ್ ಅಂತ. ಇವರು ನೆಟ್ವರ್ಕ್ ಇಂಜಿನಿಯರ್, ಸೈಬರ್ ಸೆಕ್ಯೂರಿಟಿ ಎಲ್ಲ IT ಕೆಲಸ ಅವರೇ ಈ ಥರ ಬರೋದು. ರೈಡ್ ಅಣ್ಣ ಸಾಕಾಗ್ಬಿಡ್ತಾರೆ ಜೀಪ್ನ ನೋಡಿ. ಹಂಗೇನೆ ಪ್ರೈವೇಟ್ ಪ್ರಾಪರ್ಟಿ ಅಂದರೆ ಎಂಟ್ರಿ ಕೊಡಬೇಕು. ಸೊ ಬಾಯ್ಸ್, ಜೀಪ್ ಏನಾದ್ರು ಪಾರ್ಕ್ ಆಗಿದೆ. ಇಲ್ಲಿ ಯಾರೋ ಒಬ್ರದ್ದು ಪ್ರೈವೇಟ್ ಪ್ರಾಪರ್ಟಿ ಅಂತ ರೂಮ್ ಮೂಲಕ ಬರ್ತಾಯಿದ್ದೀವಿ. ಸೊ ರೂಟ್ ಈ ಥರ ಇದೆ ನೋಡಿ. ಆ ಕಡೆ ಇನ್ನೊಂದು ಕಡೆಯೂ ಬರ್ಬೋದು. ಅಲ್ಲಿಂದ ಮಾತ್ರ ಈಸಿ ಆಗುತ್ತೆ, ಬಟ್ ಇದು ಸ್ವಲ್ಪ ಲಾಂಗ್ ಅನಿಸುತ್ತೆ. ಅಣ್ಣ ಎಷ್ಟು ದೂರ ಇದೆ? 1 ಮಿನಿಟ್ ಅಷ್ಟೇ. 1 ಮಿನಿಟ್ ಅಷ್ಟೇ ದೂರ. 1 ಮಿನಿಟ್ ಅಷ್ಟೇ ಅಂತ ಗುರು. ಎಲ್ಲ ಕಾಫಿ ಪ್ಲಾಂಟೇಷನ್ಸ್ ಇದೆ ಎಲ್ಲ ಮೇಲೆ. ನೋಡಿ ಗುರು, ಏನು ಆಳ ಇದೆ ಇಲ್ಲಿ. ಈ ನೀರೇ ಸೂರಮನೆ ಅಬ್ಬಿ ಫಾಲ್ಸ್ ನೀರೇ ಇಲ್ಲಿಗೆ ಬರುತ್ತೆ. ನಾವು ಸೀದಾ ಜಲಪಾತ ತಳಕ್ಕೆ ಬರ್ತಾಯಿದ್ದೀವ ಅಂತ. ಮಳೆಗಾಲದಲ್ಲಿ ಬಂದರೆ ಇಲ್ಲಿ ಸುಮಾರು ಜಿಗಣೆ ಇರುತ್ತೆ. ಸೊ ಕೇರ್ಫುಲ್ ಆಗಿರಿ ಈ ಕಡೆ ಬಂದರೆ ಮಳೆಗಾಲದಲ್ಲಿ. ಇದೇ ಸೂರಮನೆ ಅಬ್ಬಿಗುಡುಗೆ ಫಾಲ್ಸ್. ನೀರು ಸ್ವಲ್ಪ ಕಡಿಮೆ ಆಗಿದೆ, ಮತ್ತು ಫಾಲ್ಸ್ ನೋಡೋಕ್ಕೆ ಚೆನ್ನಾಗಿದೆ ಗುರು. ಹೈಟ್ ಇದೆ, ಒಂದು 30 ಫೀಟ್ ಹೈಟ್ ಇದೆ. ಸರಿಯಾಗೇ ಇದೆ. ಎಲ್ಲ ಸುಮಾರು ಜನ ಟೂರಿಸ್ಟ್ಗಳು ಬಂದಿದ್ದಾರೆ, ಎಲ್ಲ ಆಟ ಆಡ್ತಾ ಇದ್ದಾರೆ. ಸೊ ನೀವು ಎಂಜಾಯಿಂಗ್. ಇವಾಗ ನಾವು ಕೂಡ ನೀರಲ್ಲಿ ಇಳಿಬೇಕು, ನೋಡ್ಕೊಂಡು ಹಿಡಿಯೋಣ. ಈ ಥರ ಇದೆ ನೇಚರ್ನೆಲ್ಲ, ಪ್ರಕೃತಿ ಪರಿಸರದ ಮಧ್ಯೆ ಈ ಥರ ಒಂದು ವಾಟರ್ ಫಾಲ್ಸ್. ಧರ್ಮಸ್ಥಳ ಹತ್ರ ಲಾಸ್ಟ್ ಟೈಮ್ ನಾವು ಎರ್ಮಾಯಿ ಫಾಲ್ಸ್ ಅಂತ ಒಂದು ಫಾಲ್ಸ್ ಹೋಗಿದ್ವಿ. ಆ ಲೆವೆಲ್ಗೆಲ್ಲ ಏನಿಲ್ಲ ಗುರು ಇದು. ಓಕೆ, ಚೆನ್ನಾಗಿದೆ ಟೈಮ್ ಪಾಸ್ ಮಾಡೋದಕ್ಕೆ. ಸೊ ನಾವೀಗ ರೆಡಿ ಆಗಿದ್ದೀವಿ, ಆಲ್ಮೋಸ್ಟ್ ಸ್ವಿಮ್ಮಿಂಗ್ ಹೋಗ್ತಾ ಇದ್ದೀವಿ. ಈಗ ನೀರು ನೋಡೋಕ್ಕೆ ಇಲ್ಲಿಂದ ಆಳ ಇಲ್ಲ ಕಾಣುತ್ತೆ ಗುರು. ಬಟ್ ಮಧ್ಯ ಅವ್ರು ಹೋಗಿರೋದು ನೋಡಿದ್ರೆ ಸರಿಯಾಗಿ ಆಳ ಇದೆ. ನೀರು ಕೂಡ ತುಂಬ ಚಿಲ್ಡಾಗಿದೆ, ತಣ್ಣಗಿದೆ ನೀರು, ತಣ್ಣಗೆ ಫೀಲ್ ಆಗ್ತಾಯಿದೆ. ಇಲ್ಲಿಂದ ಅವರ ಸೀದಾ ಫಾಲ್ಸ್ ಬ್ಯಾಕ್ ಸೈಡ್ ಹೋಗ್ತೀವಿ ನೋಡಿ. ಹಿಂಗೆ ಬಂದರೆ ಫಾಲ್ಸಿನಿಂದ ಬ್ಯಾಕ್ ಸೈಡು ಈ ಥರ ಇದೆ. ಟೈಮ್ ಟು ಸ್ಪೀನ್ ನೀರಿನಲ್ಲಿ ಇಳಿಯುವ ಸಮಯ. ತಣ್ಣಗಿದೆ, ಸರಿಯಾಗಿ ತಣ್ಣಗಿದೆ. ಬಾ ಹೋಗೋಣ, ತಣ್ಣಗೆ ಅನಿಸುತ್ತೆ. ಅಲ್ಲೂ ಹಂಗೆ ತಣ್ಣಗಾಯ್ತು. ಎರ್ಮಾಯಿಲ್ವೇ ಎರ್ಮಾಯಿಲಿಗೆ ತಣ್ಣಗಾಯಿತು. ಬಾ ವಿಡಿಯೋ ಮಾಡೋದು. ವಾಟರ್ ಪ್ರೂಫು ಕ್ಯಾಮ್ರಾ, ವಾಟರ್ ಪ್ರೂಫ್ ಇದೆ. ವಾಟರ್ ಪ್ರೂಫು ಎಲ್ಲಿದೆ ನೀನು ಅಣ್ಣ? ಸೊ ನೀರೊಳಗಡೆ ಹೋಗ್ತಾ ಇದ್ದೀವಿ. ಆಳ ಇಲ್ಲ ಅಂದ್ಕೊಂಡು ಈ ಲೆವೆಲ್ಲಿ ಮುಳುಗ್ತಾ ಇದ್ದೀನಿ. ಇಷ್ಟು ಆಳ ಐತಿ ಈಗ. ಓಹೋ, ಸುಪ್ಪೇ ಸರಿಯಾಗಿ ಆಳ ಐತೆ. ಸ್ವಿಮ್ಮಿಂಗ್ ಬಂದ್ರೆ ಹೋಗೋದು ಅಷ್ಟೇ ಅಲ್ಲಿ. ಅಣ್ಣ ಆಳ ಆಯ್ತಾ? ಆಳ ಆಯ್ತಾ ಅಷ್ಟೇ ಹೋಗೋದಾ? ಆಳ ಇದೆ, ಸ್ವಿಮ್ಮಿಂಗ್ ಬರುತ್ತೆ.
ಜಾಗ ಮಾತ್ರ ಸಿಕ್ಕಾಬಿಟ್ಟೆ ಪೊಲ್ಯೂಟ್ ಆಗಿದೆ, ಎಲ್ಲ ತಂದು ಕಾಕ ಹಿಂಗೆ ಎತ್ತೋಗ್ಬಿಟ್ಟವ್ರೆ. ಮತ್ತು ಇಲ್ಲಿ ಬರೋರಿಗೆ ಕಾಫಿ, ಟೀ, ಮಜ್ಜಿಗೆ ಮತ್ತು ಏನಾರು ಬೇಕು ಮುಸ್ಕಿನ ಜೋಳ ಎಲ್ಲ ಅಂದರೆ ಇಲ್ಲೇ ಸಿಗುತ್ತೆ. ಅಕ್ಕ ಏನೇನಿದೆ ಐಟಮ್ ನಿಮ್ಮ ಹತ್ರ ಇಲ್ಲಿ? ಚುರುಮುರಿ, ಮುಸ್ಕಿನ ಜೋಳ, ಇದು ಬೇಯಿಸಿರೋದಾ? ಇದು ಕಾರ್ನ್ ಬೇಯಿಸಿರೋ ಇದು ಟೀನಾ? ಟೀ ಮತ್ತು ಮಜ್ಜಿಗೆ. ಸೂರಮನೆ ಅಬ್ಬಿ ಫಾಲ್ಸ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಬಂದಿದ್ದು ಜೀಪ್ ಆಗಲೇ ಹೋಯ್ತು, ಬೈಕರ್ಸ್ಲ್ಲ ಹೋಗಿದ್ದಾರೆ. ಸೊ ನಾವೀಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿಂದ ಒಂದು 1.5 ಕಿಲೋಮೀಟ್ರ್ ಟ್ರೆಕ್ಕಿಂಗು. ಅಂಥ ಡಿಫಿಕಲ್ಟ್ ಇಲ್ಲ, ಆರಾಮಾಗಿ ಹೋಗ್ಬೋದು ಮಾಡ್ರೇಟಾಗಿ. ಊಟ ಮಾಡ್ಕೊಂಡು ಸೀದಾ ಉಡುಪಿಗೆ ಹೋಗಿ ಹಾಲ್ಟಾಗ ಅಂತಿದ್ದೀವಿ. ಹೋಗ್ತಾ ಆನ್ ದ ವೇ ಸನ್ಸೆಟ್ ಟೀ ಎಸ್ಟೇಟು ಮತ್ತು ಕುದುರೆಮುಖ ನೋಡ್ಕೊಂಡು ಹೋಗೋಣ ಅಂತ ಇದ್ದೀವಿ. ಆನ್ ದ ವೇ ಇದೆ.